ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಗ್ಯಾಪ್ ಇಲ್ಲದೆ ಬೇಬಿ ಟ್ಯಾಸಲ್ಸ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ನಾನ್ ಗ್ಯಾಪ್ ಬೇಬಿ ಟ್ಯಾಸಲ್ಸ್ನ ರೆಡಿ ಮಾಡಿ ನಿಮಗೆ ಸೀರೆನ ತೋರಿಸ್ತಾ ಇದ್ದೀನಿ. ನೀವು ಇದೇ ರೀತಿಯಾಗಿ ನಾನ್ ಗ್ಯಾಪ್ ಬೇಬಿ ಟ್ಯಾಸಲ್ಸ್ನ ಮಾಡ್ಕೋಬೇಕಾ? ನಾನಿಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ಗೋಲ್ಡ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಯಾವ ಥ್ರೆಡ್ ಅಂದರೆ ನಾರ್ಮಲ್ ಸಿಲ್ಕ್ ಥ್ರೆಡ್ನೇ ತೊಗೊಂಡಿದ್ದೀನಿ. ಅಂದರೆ ನಾರ್ಮಲ್ ಇವಾಗ ಕುಚ್ಚುಗಳನ್ನ ಏನು ಮಾಡ್ಕೊಳ್ತೀವೋ ಅಂದರೆ ಕ್ರೋಶ ವರ್ಕ್ನ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀವಲ್ಲ ಸಿಲ್ಕ್ ಥ್ರೆಡ್ಡು, ಅದೇ ಥ್ರೆಡ್ನ ನಾನು ಬೇಸ್ ಲೈನಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು 8 ಎಳೆ ದಾರನ ತಗೊಂಡಿದ್ದೀನಿ. ಸೀರೆಯಲ್ಲಿ ಗೋಲ್ಡ್ ಕಲರ್ ಜರಿ ಇರುತ್ತಲ್ಲ, ಅದಕ್ಕೆ ಮ್ಯಾಚ್ ಮಾಡಿಕೊಂಡು ನಾನು ಗೋಲ್ಡ್ ಕಲರ್ ದಾರನ 8 ಎಳೆ ರೆಡಿ ಮಾಡಿಕೊಂಡು ಬೇಸ್ ಲೈನ್ನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ನ ಮಾಡಿ ಆದಮೇಲೆ 4 ಚೈನ್ನ ಹಾಕ್ಕೋಬೇಕು. 4 ಚೈನ್ನ ಹಾಕಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡುವಾಗ ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ. ಹಾಗೆ 4 ಚೈನ್ಗಳನ್ನೇ ಪೂರ್ತಿ ಸೀರೆಗೆ ನೀವು ಮಾಡ್ಕೋಬೇಕಾಗುತ್ತೆ. ಕೊನೆಯಲ್ಲೂ 2 ಸಲ ಲಾಕ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ ದಾರನ ಕಟ್ ಮಾಡ್ಕೊಳ್ಳಿ. ದಾರನ ಕಟ್ ಮಾಡಿ ಆದಮೇಲೆ ನೋಡ್ತಾ ಇದ್ದೀರಲ್ಲ, ಬೇಸ್ ಲೈನ್ನ ನಾನು 4 ಚೈನ್ನೇ ಹಾಕ್ಕೊಂಡಿರೋದು. 4 ಚೈನು ಪರ್ಫೆಕ್ಟಾಗಿ ಬರುತ್ತೆ. 4 ಚೈನ್ಗಳನ್ನೇ ಹಾಕ್ಕೊಳ್ಳಿ. 4 ಚೈನ್ನ ಗ್ಯಾಪ್ಗಳಿಗೆ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 180 ದಾರನ ತಗೊಳ್ಳಿ. 180 ದಾರನ ತಗೊಂಡಿದ್ದೀನಿ ನಾನು. ಇವಾಗ ಏನು ನಿಮಗೆ ಸೀರೆನ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ನಾನು ಬೇಬಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 180 ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 360 ದಾರ ಆಗುತ್ತೆ. ನಿಮಗೆ ಇನ್ನೂ ದಪ್ಪ ಕುಚ್ಚು ಬೇಕು ಅಂದರೆ ನೀವು 200 ಎಳೆ ದಾರನೂ ತೊಗೋಬೋದು. 200 ಎಳೆ ದಾರ ತಗೊಂಡ್ರೆ 400 ಎಳೆ ದಾರ ಆಗುತ್ತೆ. ಪರ್ಫೆಕ್ಟಾಗಿ 180 ದಾರನೇ ಸಾಕು ಅಂತ ನನಗನ್ನಿಸ್ತು. ನಾನು 180 ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ 180 ದಾರನ ರೆಡಿ ಮಾಡಿ ಆದಮೇಲೆ ನೀವು ಅದನ್ನು ಐರನ್ ಮಾಡ್ಕೋಬೇಕು. ಐರನ್ ಮಾಡಿಕೊಂಡ್ರೆ ನಿಮಗೆ ಬೇಬಿ ಟ್ಯಾಸಲ್ಸ್ಗಳು ಈ ರೀತಿಯಾಗಿ ನಾನು ಯಾವ ರೀತಿಯಾಗಿ ಕಟ್ಟಿದ್ದೀನಲ್ಲ ಅದೇ ಫಿನಿಶಿಂಗ್ ಬರುತ್ತೆ. ಐರನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು 180 ದಾರನ ತಗೊಂಡು ಸ್ವಲ್ಪ ಐರನ್ ಬಾಕ್ಸ್ನ ಹೀಟ್ ಮಾಡಿಕೊಂಡು ಐರನ್ ಮಾಡಿಕೊಂಡು ನೀವು ಬೇಬಿ ಟ್ಯಾಸಲ್ಸ್ನ ಮಾಡ್ಕೊಳ್ಳಿ. ಬಿಗಿನರ್ಸಿಗೆ ಹೇಳ್ತಾ ಇರೋದು ಇದನ್ನು. ಗೊತ್ತಿರೋರು ಐರನ್ ಮಾಡೇ ಹಾಕ್ಕೊಳ್ತಾರೆ. ಐರನ್ ಮಾಡದಿರೋರು ಐರನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಫಿನಿಶಿಂಗ್ ಬರುತ್ತೆ ಅಂತ ಹೇಳ್ತಾ ಇರೋದು. ತುಂಬಾ ಚೆನ್ನಾಗಿದೆ. ನಾನಿಲ್ಲಿ 4x4 ಬೇಬಿ ಟ್ಯಾಸಲ್ಸ್ನ ಕಟ್ಕೊಂಡಿದ್ದೀನಿ. ಸೀರೆಯ 2 ಕಲರ್ ಕಾಂಬಿನೇಷನ್ನಲ್ಲೂ. ಬೇಸ್ ಲೈನಿಗೆ ಮಾತ್ರ ಗೋಲ್ಡ್ ಕಲರ್ನಿಂದ ಮಾಡ್ಕೋಬೇಕು. ಟ್ಯಾಸಲ್ಸ್ನ ನೀವು ಈ ರೀತಿ 2 ಕಲರ್ ಕಾಂಬಿನೇಷನಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ಸೆಲ್ಫ್ ಕಲರ್ನಲ್ಲಿ ಸೀರೆ ಇದೆ ಅದಕ್ಕೂ ಮಾಡ್ಕೊಳ್ತೀನಿ ಅಂದರೆ ಪೂರ್ತಿ ಸೀರೆಗೆ 4 ಚೈನ್ಗಳನ್ನ ಹಾಕ್ಕೊಂಡು ಪೂರ್ತಿ ಸೀರೆಗೆ ಸೆಲ್ಫ್ ಕಲರ್ನಲ್ಲೇ ಕುಚ್ಚುಗಳನ್ನ ಕೂಡ ಕಟ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮಲ್ಟಿ ಕಲರ್ನಲ್ಲೂ ಮಾಡ್ಕೊಳ್ತೀನಿ ಅಂದರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮಲ್ಟಿ ಕಲರ್ನಲ್ಲಿ ಮಾಡ್ಕೊಳ್ತೀನಿ ಅನ್ನೋರು ಮಲ್ಟಿ ಕಲರ್ನಲ್ಲೂ ಕೂಡ ಟ್ರೈ ಮಾಡ್ಬೋದು. ನಾನಿಲ್ಲಿ 4x4 ಏನು ಕುಚ್ಚನ್ನ ಕಟ್ಟಿದ್ದೀನೋ ನೀವು 3x3 ಇಲ್ಲ 5x5 ಇಲ್ಲ 3-2 ಯಾವ ಕೌಂಟಿಂಗ್ಸಲ್ಲಾದ್ರೂ ನೀವು ಕುಚ್ಚುಗಳನ್ನ ಕಟ್ಕೋಬೋದು. ಅದು ನಿಮ್ಮ ಇಷ್ಟ. ನನಗೆ 4x4 ಇಷ್ಟ ಆಯಿತು, ಹಾಗಾಗಿ ನಾನು 4x4 ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಹಾಗೆ ತುಂಬ ಲೆಂತಿಯಾಗಿ ಬೇಬಿ ಟ್ಯಾಸಲ್ಸ್ನ ಕಟ್ಕೊಳ್ಬಾರ್ದು. ಅದೊಂದು 3/4 ಇಂಚು, 1/2 ಇಂಚಿಗಿಂತ ಸ್ವಲ್ಪ ದೊಡ್ಡದಾಗಿದ್ದರೆ ಸಾಕು ಬೇಬಿ ಟ್ಯಾಸಲ್ಸು. ನಾನು ಅಷ್ಟೇ 1/2 ಇಂಚಿಗಿಂತ ಸ್ವಲ್ಪ ದೊಡ್ಡದಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ನಾನು ಹೇಳ್ತಾ ಇರೋ ಮೆಥಡಲ್ಲೇ ನೀವು ನೋ ಗ್ಯಾಪ್ ಬೇಬಿ ಟ್ಯಾಸಲ್ಸ್ನ ರೆಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೂ ಕೂಡ ತುಂಬಾ ಇಷ್ಟಪಡ್ತೀರಾ, ಅಥವಾ ನಿಮ್ಮ ಕಸ್ಟಮರಿಗೆ ಮಾಡಿಕೊಡ್ತೀನಿ ಅಂದರೆ ನಿಮ್ಮ ಕಸ್ಟಮರ್ಗೂ ಸಹ ಮಾಡಿಕೊಡ್ಬೋದು. ಇದಕ್ಕೆ ಪ್ರೈಸ್ ಬಂದು ನಾನು 600 ಚಾರ್ಜ್ ಮಾಡ್ಕೊಂಡಿದ್ದೆ. ನನ್ನ ಪ್ಲೇಸಸಲ್ಲಿ 600, ಹಾಗಾಗಿ ನಾನು 600 ತಗೊಂಡಿದ್ದೀನಿ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿನೂ ಕೂಡ ಮಾಡ್ಕೋಬೋದು. ವರ್ಕ್ ಅನ್ನೋದನ್ನು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ನೋಡಿಕೊಂಡು ನೀವು ಈ ಬೇಬಿ ಟ್ಯಾಸಲ್ಸ್ಗೆ ಪ್ರೈಸ್ ಅನ್ನೋದನ್ನು ಮಾಡ್ಕೋಬೋದು.
ಕಡಿಮೆ ಜಾಸ್ತಿನೂ ಮಾಡ್ಕೋಬೋದು ಅಥವಾ ಇನ್ನೂ ಜಾಸ್ತಿನೂ. ನಾನು 600 ತೊಗೊಂಡಿದ್ದೀನಿ. ನಿಮ್ಮ ಪ್ಲೇಸಸ್ ಮೇಲೆ ಇನ್ನೂ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿನೂ ಕೂಡ ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇಬಿ ಟ್ಯಾಸಲ್ಸ್ನ ಮಾಡಿ ಆದಮೇಲೆ ಎಲ್ಲ ಟ್ಯಾಸಲ್ಸ್ನ ಒಂದೇ ಲೆಂತಲ್ಲಿ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಈವನ್ನಾಗಿ ಎಲ್ಲ ಟ್ಯಾಸಲ್ಸ್ನ ಒಂದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೇಲೆ ಕೆಳಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಬೇಬಿ ಟ್ಯಾಸಲ್ಸು ಚೆನ್ನಾಗಿ ಬರಲ್ಲ. ನಾನು ಯಾವ ರೀತಿ ತೋರಿಸಿದ್ದೀನೋ ಅಂದರೆ, ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಹೇಳ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವೂ ಇದೇ ರೀತಿಯಾಗಿ ಪೂರ್ತಿ ಸೀರೆಗೆ ಡಿಸೈನ್ನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸೊಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ಬೇಬಿ ಟ್ಯಾಸಲ್ಸ್ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.